ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾಟಿ ಕೋಳಿ ಸಾರು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ವಿಲೇಜ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಸೊ ಅನ್ನ ಮುದ್ದೆ ಏನು ಬೇಕನ್ನ ತಿನ್ಬೋದು. ನೋಡಿ, ತಿಂತಾ ಇದ್ದರೆ ಹಾಗೆ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ. ಮೊದಲಿಗೆ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಮಸಾಲೆ ಕಾದಿರೋ ಎಣ್ಣೆಗೆ ನೋಡಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಮಸಾಲೆ ರೆಡಿ ಮಾಡ್ಕೊಬಿಡೋಣ. ಸೊ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಲಿ ಚೆನ್ನಾಗಿ. ಸೊ ನೋಡಿ, ಅದಾದಮೇಲೆ ಇದಕ್ಕೇ ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಹಳ್ಳಿ ಸ್ಟೈಲಲ್ಲಿ ಏನೇ ಮಾಡ್ತಾಯಿದ್ರು ಎಲ್ಲ ಹಳ್ಳಿ ಸ್ಟೈಲ್ ತರಕಾರಿಗಳೇ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಸೊ ಇದಕ್ಕೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೇ ಒಂದು ಇಡೀ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನಾನೊಂದು ಅರ್ಧ ಕೆ ಜಿಗೆ ಆಗೋಷ್ಟು ಮಸಾಲೆ ರೆಡಿ ಮಾಡ್ಕೊಳ್ತಾ ಇರೋದು. ನೀವು 1 ಕೆ ಜಿ ತೊಗೊಂಡ್ರೆ ಜಾಸ್ತಿನೇ ಹಾಕ್ಕೊಳ್ಳಿ. ಇದಕ್ಕೇ ಚಕ್ಕೆ ಲವಂಗ ಹಾಕ್ಕೊಂಡು ನೋಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ನಾನು. ಸೊ ನೀಟಾಗಿ ಆಯಿಲಲ್ಲಿ ಫ್ರೈ ಆಗಬೇಕಿದು. ಸೊ ಹಸಿ ವಾಸನೆ ಹೋಗೋವರೆಗೂ ಮಾಡಿಕೊಂಡ್ರೆ ಸಾಕು. ನಾನು ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ, ಹಸಿ ಕೊಬ್ಬರಿ. ಸೊ ಹಸಿ ಕೊಬ್ಬರಿನ ಒಂಚೂರು ಫ್ರೈ ಆದರೆ ಅದು ನಿಮಗೆ ಸಾಂಬಾರು ತುಂಬ ದಿನ, ಒಂದು 2-3 ದಿನವರೆಗೂ ಆ ಸ್ಮೆಲ್ ಏನೂ ಇರೋದಿಲ್ಲ. ಕೊತ್ತಂಬರಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಚಿಕನ್ ವಾಶ್ ಮಾಡಿ ಇಟ್ಕೊಂಡು ಅರಿಶಿನ ಪುಡಿ, ಅದೇ ಈರುಳ್ಳಿ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಳ್ತಿಲ್ಲ ನಾನು. ಒಂಚೂರು ಉಪ್ಪು, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು 5-10 ನಿಮಿಷ ಪ್ಲೇಟ್ ಮುಚ್ಚಿ ಅದನ್ನ ಹಂಗೆ ಅದರಲ್ಲೇ ಚಿಕನಲ್ಲಿ ಬರೋ ನೀರಲ್ಲೇ ಒಂಚೂರು ಫ್ರೈ ಆಗೋ ಥರ ನಾನು ಪ್ಲೇಟ್ ಮುಚ್ಚಿಕ್ಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಫಸ್ಟೇ ನೀರು ಹಾಕ್ತಾಯಿಲ್ಲ ನಾನು. ಸೊ ಇದನ್ನ ನೋಡಿ, ಇದು ಮಾಡಿಬಿಟ್ಟು ನಾನೊಂದು 10 ನಿಮಿಷ ಬೇಯಕ್ಕೆ ಇಡ್ತೀನಿ. ಈ ಗ್ಯಾಪಲ್ಲಿ ನಾನು ಇವಾಗ ಮಿಕ್ಸಿಗೆ ಹಾಕ್ಕೊಬಿಡ್ತೀನಿ. ನುಣ್ಣಗೆ ಹಾಕ್ಕೋಬೇಕು. ತರಿ ಇದ್ದರೆ ಸಾಂಬಾರಲ್ಲಿ ಚೆನ್ನಾಗಿರಲ್ಲ. ಎಷ್ಟು ನುಣ್ಣಗೆ ಹಾಕಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ಕಡಲೆಪಪ್ಪು, ಒಂಚೂರು ನೀರು ಹಾಕ್ಕೊಂಡು ನಾನು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಇವಾಗ 10 ನಿಮಿಷ ಆಗಿದೆ ಇದು. ಇದಕ್ಕೇ ಇವಾಗ ನಾನು ರುಬ್ಕೊಂಡಿರೋಂಥ ಮಸಾಲೆ ಹಾಕ್ಬಿಟ್ಟು ನೋಡಿ, ನೀರು ಅದೇ ಬಿಟ್ಕೊಂಡಿದೆ. ನಾನು ಒಂಚೂರು ನೀರು ಹಾಕಿರಲಿಲ್ಲ. ಸೊ ಮಸಾಲೆ ಹಾಕಿ ಆ ಮಿಕ್ಸಿಯಲ್ಲಿ ಮಿಕ್ಕಿರೋಂಥ ಮಸಾಲೆ ನೀರು ಒಂಚೂರು ಹಾಕ್ಕೊಂಡು ಧನಿಯಾ ಪುಡಿ 2 ಸ್ಪೂನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪು ನೋಡ್ಕೋಬೋದು ನೀವು. ಇವಾಗ ಬೇಕಿದ್ರೆ ಇನ್ನೊಂಚೂರು ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ನೋಡಿ, ಈ ಥರ ಕುದೀತಾ ಇದೆ. ಚಿಕನ್ ಬೇಯೋವರೆಗೂ ಇಟ್ಕೊಂಡ್ರೆ ನೀವು ಸಾಕು. ಪ್ಲೇಟ್ ಮುಚ್ಚಿ ಸಿಮ್ಮಲ್ಲೇ ಹಾಕ್ಕೊಂಡ್ರೆ ಸಾಕು. ಲಾಸ್ಟಲ್ಲಿ ಇಳಿಸೋ ಟೈಮಲ್ಲಿ ಇನ್ನೇನು ಬೆಂದಿದೆ ಅಂದಾಗ ಒಂಚೂರು ಕೊತ್ತಂಬರಿ ಹಾಕ್ಕೊಂಡು ಇಳಿಸ್ಕೊಂಡು ತಿಂತಾಯಿದ್ರೆ ನೀವು ಚಿಕನ್ ತುಂಬ ಸೂಪರಾಗಿರುತ್ತೆ. ಇದು ನಾಟಿ ಚಿಕನ್ನು ಟೇಸ್ಟೇ ಬೇರೆ ಲೆವೆಲ್ ಇರುತ್ತೆ. ಸೊ ನೋಡಿ, ಒಂದು ಸರಿ ಮಾಡ್ಕೊಂಡು ಟೇಸ್ಟ್ ನೋಡ್ಕೊಳ್ಳಿ. ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ. ಥ್ಯಾಂಕ್ ಯು.